ಅಮ್ಮ, ನನಗೆ ಹುಡುಗನ ಫೋಟೋ ತೋರಿಸು. ಅವನನ್ನು ಮದುವೆಯಾಗಬೇಕು ಬೇಡವೋ ಎಂದು ನಾನು ಅನಂತರ ನಿರ್ಧಾರ ಮಾಡುವೆ. ಆಗ ಅಮ್ಮ ಕವಿತಾಳಲ್ಲಿ ಹೇಳಿದಳು, ಹಾಗಾದರೆ ನಾವು ನಿನಗಾಗಿ ಒಳ್ಳೆಯ ಹುಡುಗನನ್ನು ಹುಡುಕಲಾರೆವೇ? ಆಗ ಕವಿತಾ ಸಿಟ್ಟಿನಿಂದಲೇ, ಅಮ್ಮ, ನಾನು ಕೇವಲ ಹುಡುಗನನ್ನು ನೋಡಬೇಕು. ಅವನ ಫೋಟೋ ತೋರಿಸು, ಇಲ್ಲ ಹುಡುಗನನ್ನು ಇಲ್ಲಿಗೆ ಕರೆಸು ಎಂದಾಗ ಅಮ್ಮ ಚೆನ್ನಾಗಿ ಬೈಯುತ್ತಾ ಹೇಳಿದಳು, ಹುಚ್ಚಿ, ನಿನಗೆ ನಾಚಿಕೆಯಾಗುವುದಿಲ್ಲವೇ? ಮೊದಲು ನಿನ್ನ ಕೋಣೆಗೆ ಹೊರಟು ಹೋಗು ಎಂದಾಗ ಅಷ್ಟರಲ್ಲೇ ಅಪ್ಪ ಅಲ್ಲಿಗೆ ಬಂದರು ಮತ್ತು ಹೇಳಿದರು, ನನ್ನ ಮಗುವಿಗೆ ಏಕೆ ಬೈತಾ ಇದ್ದೀಯಾ? ಅಂದಾಗ ಕವಿತಾ ಅಪ್ಪನ ಬಳಿ ಹೋಗಿ ಹೇಳಿದಳು, ಅಪ್ಪ, ನಾನು ಮೊದಲು ಹುಡುಗನನ್ನು ನೋಡಬೇಕು. ಆಗ ಅಪ್ಪ ನಗುತ್ತಾ ಹೇಳಿದರು, ಹೌದು ಮಗಳೇ, ನಿನ್ನಿಷ್ಟದಂತೆ ಮದುವೆ ಮಾಡುತ್ತೇವೆ. ನಾಳೆನೇ ಫೋಟೋ ತರಿಸುತ್ತೇವೆ. ಹುಡುಗನ ಸ್ವಂತ ಹೋಟೆಲ್ ಇದೆ. ಅವನು ಓದಿದ್ದಾನೆ ಕೂಡ, ತುಂಬ ಮುದ್ದಾಗಿದ್ದಾನೆ. ಆದರೆ ಕವಿತಾಳಿಗೆ ಹುಡುಗನನ್ನು ನೋಡಬೇಕಾಗಿತ್ತು. ಫೋಟೋ ಬಂತು. ನೋಡಿದಾಗ ಹುಡುಗ ತುಂಬ ಮುದ್ದಾಗಿದ್ದನು. ಕವಿತಾ ಮದುವೆಗೆ ಒಪ್ಪಿಗೆ ನೀಡಿದಳು. 10 ದಿನಗಳಲ್ಲಿ ಕವಿತಾಳ ಮದುವೆ ನಡೆದು ಹೋಯಿತು. ಕವಿತಾಳ ಜೀವನದಲ್ಲಿ ಜೊತೆಯಾಗಿ ಸುರೇಶ್ ಬಂದಿದ್ದನು. ಇದೊಂದು ಅರೇಂಜ್ ಮ್ಯಾರೇಜ್ ಆಗಿತ್ತು. ಇಲ್ಲಿಯವರೆಗೂ ಒಬ್ಬರಿಗೊಬ್ಬರು ಮುಖಾಮುಖಿಯಾಗಿರಲಿಲ್ಲ, ಮಾತನಾಡಿರಲಿಲ್ಲ ಅಥವಾ ಭೇಟಿಯಾಗಿರಲಿಲ್ಲ. ಇದೊಂದು ಪವಿತ್ರ ಸಂಬಂಧವಾಗಿದೆ. ಈ ಮದುವೆ ಎಂಬ ಬಂಧನದಲ್ಲಿ ಇಬ್ಬರು ಅಪರಿಚಿತರು ಒಂದಾಗಿ ಹೋಗುತ್ತಾರೆ. ಮೊದಲು ಅವರು ತಮ್ಮ ಜೀವನದಲ್ಲಿ ಎಂದೂ ಒಬ್ಬರಿಗೊಬ್ಬರು ಭೇಟಿಯಾಗಿರುವುದಿಲ್ಲ. ಮದುವೆ ನಂತರ ಅವರು ಒಬ್ಬರಿಗೊಬ್ಬರ ಜೀವವಾಗುತ್ತಾರೆ. ಅದು ಪ್ರಥಮ ರಾತ್ರಿಯಾಗಿತ್ತು. ಸುರೇಶ್ ಕೋಣೆಯೊಳಗೆ ಬಂದನು. ಅವನ ಕೈಯಲ್ಲಿ ಐಸ್ ಕ್ರೀಮ್ ಇತ್ತು. ಕವಿತಾ ತಲೆ ತಗ್ಗಿಸಿ ಕುಳಿತಿದ್ದಳು. ಐಸ್ ಕ್ರೀಮ್ ಕವಿತಾಳ ಫೇವರೇಟ್ ಆಗಿತ್ತು. ಸುರೇಶ್ ಅವಳಿಗೆ ಹಾಯ್ ಹೇಳಿ ಹತ್ತಿರ ಬಂದು ಕುಳಿತುಕೊಂಡ. ಅವನು ಸ್ವಲ್ಪ ತುಂಟನೂ ಆಗಿದ್ದ. ಐಸ್ ಕ್ರೀಮ್ ತಿನ್ನುತ್ತಾ ಹೇಳಿದನು, ನಾನು ಮದುವೆಗಾಗಿ ಎಷ್ಟು ಹಣ ಖರ್ಚು ಮಾಡಿದ್ದೇನೋ ಅಷ್ಟು ಹಣದಲ್ಲಿ ನಾನು ಐಸ್ ಕ್ರೀಮ್ ತಿನ್ನಬಹುದಾಗಿತ್ತು. ಕವಿತಾಳ ಮುಖವನ್ನು ಎತ್ತಿ ಹೇಳಿದನು. ಮೊದಲು ನೀವು ಐಸ್ ಕ್ರೀಮ್ ತಿನ್ನುತ್ತೀರಾ ಎಂದಾಗ ಕವಿತಾ ನಾಚಿಕೆಯಿಂದ ತಿರಸ್ಕರಿಸಿದಳು. ಆಗ ಸುರೇಶ್ ಪ್ರೀತಿಯಿಂದ ಕವಿತಾಳಿಗೆ ಹೇಳಿದನು, ಐಸ್ ಕ್ರೀಮ್ ತಿನ್ನು, ನಿನ್ನ ಮೇಲಿನ ಪ್ರೀತಿ ನನಗೆ ಇನ್ನೂ ಹೆಚ್ಚಾಗುವುದು ಎನ್ನುತ್ತಾ ಅವಳಿಗೆ ಐಸ್ ಕ್ರೀಮ್ ನೀಡಿದನು. ಸ್ವತಃ ಅವನು ಇಬ್ಬರ ಐಸ್ ಕ್ರೀಮನ್ನು ಚೇಂಜ್ ಮಾಡತೊಡಗಿದನು. ಕವಿತಾ ಎಲ್ಲ ಐಸ್ ಕ್ರೀಮ್ ತಿಂದಳು. ಆಗ ಸುರೇಶ್ ಕೇಳಿದನು, ಐಸ್ ಕ್ರೀಮ್ ಎಲ್ಲಿದೆ ಎಂದು ಕೇಳಿದಾಗ ಅವಳು ನಗುತ್ತಾ ಹೇಳಿದಳು, ಅದನ್ನು ತಿಂದೆ. ಅಂದಾಗ ಸುರೇಶ್ ನಗುತ್ತಾ ಹೇಳಿದನು, ನೀವು ತುಂಬ ಕಂಜೂಸಿದ್ದೀರಾ. ಮೊದಲು ಹೇಳುತ್ತೀರಾ ನಾನು ತಿನ್ನುವುದಿಲ್ಲ ಎಂದು, ಈಗ ನೋಡಿ ಎಲ್ಲವನ್ನೂ ತಿಂದು ಮುಗಿಸಿದ್ದೀರಾ. ಅದಕ್ಕೆ ನಾನು 50 ರೂಪಾಯಿ ನೀಡಿದ್ದೆ. ಪ್ರಥಮ ರಾತ್ರಿಯೇ ಕವಿತಾ ಸುರೇಶ್ ಒಬ್ಬ ಒಳ್ಳೆಯ ಹೃದಯವಂತ ಎಂದು ತಿಳಿದುಕೊಂಡಳು. ಅವರು ರಾತ್ರಿಯಿಡೀ ತುಂಬ ಪ್ರೀತಿಯಿಂದ ಕಾಲ ಕಳೆದರು. ಮತ್ತೆ ಅವರು ತಮ್ಮ ಸಾಂಸಾರಿಕ ಜೀವನದಲ್ಲಿ ಮುಳುಗಿದರು. ಹೀಗೆ ಕಾಲ ಕಳೆಯತೊಡಗಿತ್ತು. ಕವಿತಾಳ ಅಣ್ಣನ ಮದುವೆಯೂ ಸಹ ಹತ್ತಿರ ಬಂದಿತ್ತು. ಈಗ ಕವಿತಾಳು 4 ತಿಂಗಳ ಗರ್ಭಿಣಿಯಾಗಿದ್ದಳು. ಈಗ ಕವಿತಾ ಸುರೇಶ್ನಲ್ಲಿ ಹೇಳಿದಳು, ನನಗೆ ನನ್ನ ಅಣ್ಣನ ಮದುವೆಗೆ ಹೋಗಬೇಕು. ಆಗ ಸುರೇಶನು ಕವಿತಾಳ ಬಳಿ ಕುಳಿತು ಹೇಳಿದನು, ಕವಿತಾ, ನೀನು ದೂರ ಪ್ರಯಾಣ ಮಾಡೋದು ಬೇಡ ಎಂದು ಡಾಕ್ಟರ್ ಹೇಳಿದ್ದಾರೆ. ಆದ್ದರಿಂದ ನಾನು ಯಾವುದೇ ರಿಸ್ಕ್ ತೆಗೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಹಾಗಾಗಿ ನೀನು ಮದುವೆಗೆ ಹೋಗಲು ನಾನು ಪರ್ಮಿಷನ್ ನೀಡುವುದಿಲ್ಲ. ಈಗ ಕವಿತಾಳಿಗೆ ತುಂಬ ಕೋಪ ಬಂದಿತ್ತು. ಸುರೇಶ್, ನಿಮಗೇನು ಹುಚ್ಚು ಹಿಡಿದಿದೆಯಾ? ಇದು ನನ್ನ ಅಣ್ಣನ ಮದುವೆ. ನಾನು ಮದುವೆಗೆ ಹೋಗೋದು ಬೇಡ ಎಂದು ನೀವು ಹೇಳುತ್ತಿದ್ದೀರಿ. ನೀವು ನನ್ನನ್ನು ಆರಾಮಾಗಿ ಕಾರಿನಲ್ಲಿ ಬಿಟ್ಟು ಬನ್ನಿ. ಆಗ ಸುರೇಶ್ನು ಕವಿತಾಳ ಕೈಯನ್ನು ಹಿಡಿದುಕೊಂಡು ಪ್ರೀತಿಯಿಂದ ತಿಳಿ ಹೇಳಿದನು, ಕವಿತಾ, ಏಕೆ ಹಠ ಮಾಡುತ್ತಿದ್ದೀಯಾ? ಡಾಕ್ಟರ್ ನಿನಗೆ ಪ್ರಯಾಣ ಮಾಡೋದು ಬೇಡ ಎಂದು ಹೇಳಿದ್ದಾರೆ. ಅದಕ್ಕಾಗಿ ನಾನು ನಿನ್ನನ್ನು ಮದುವೆಗೆ ಕಳಿಸಿಕೊಡುವುದಿಲ್ಲ. ಅಲ್ಲಿ ಹೋದ ಮೇಲೆ ನೀನು ಪ್ರಜ್ಞೆ ತಪ್ಪುತ್ತೀಯ. ಯಾರ ಮೇಲೆಯೂ ಭರವಸೆ ಇಡುವ ಹಾಗಿಲ್ಲ ಎಂದು ಹೇಳಿ ಸುರೇಶ್ ಕೋಣೆಯಿಂದ ಹೊರಕ್ಕೆ ಹೋದ. ಕವಿತಾ ತುಂಬ ಅಳತೊಡಗಿದಳು ಮತ್ತು ಅಮ್ಮನಿಗೆ ಫೋನ್ ಮಾಡಿ ತಿಳಿಸಿದಳು, ಸುರೇಶ್ ಮದುವೆಗೆ ಹೋಗೋದು ಬೇಡ ಎನ್ನುತ್ತಿದ್ದಾರೆ. ಆಗ ಅಮ್ಮ ಬುದ್ಧಿ ಹೇಳಿದರು, ಒಂದು ವೇಳೆ ಅವರು ಹೋಗೋದು ಬೇಡ ಎಂದರೆ ಮದುವೆಗೆ ಬರಬೇಡ. ಆದರೆ ಕವಿತಾಳ ಅಣ್ಣ ಮತ್ತು ಅತ್ತಿಗೆ ಹಠ ಮಾಡತೊಡಗಿದರು. ನಮ್ಮ ತಂಗಿಗೆ ಮದುವೆಗೆ ಬರಲು ಸುರೇಶ್ ಏಕೆ ಬಿಡುತ್ತಿಲ್ಲ? ಅವರು ರಾತ್ರಿ ಸುರೇಶನ ಮನೆಗೆ ಬಂದರು ಮತ್ತು ಹೇಳಿದರು, 3 ದಿನದ ಹಳದಿ ಶಾಸ್ತ್ರ, ಮದುವೆಯ ಕಾರ್ಯಕ್ರಮವಿದೆ. ನಾವು ಕವಿತಾಳನ್ನು ಕರೆದುಕೊಂಡು ಹೋಗಲು ಬಂದಿದ್ದೇವೆ ಎಂದಾಗ ಸುರೇಶ್ ಕವಿತಾಳ ಕಡೆ ನೋಡುತ್ತಾ ಹೇಳಿದನು, ಕವಿತಾ, ನಾನೇನು ಹೇಳಿದ್ದೆ? ಕವಿತಾ ತಲೆ ಬಗ್ಗಿಸಿ ಎದ್ದು ಕೋಣೆಯೊಳಗೆ ಹೋದಳು. ಸುರೇಶನಿಗೆ ತುಂಬ ಸಿಟ್ಟು ಬಂತು. ಆದರೂ ಅವನು ತಡೆದುಕೊಂಡ. ತನ್ನ ಪರ್ಸಿನಿಂದ 1,000 ರೂಪಾಯಿಯನ್ನು ಕವಿತಾಳ ಕಡೆಗೆ ನೀಡುತ್ತಾ ಹೇಳಿದನು, ಈ ಹಣವನ್ನು ಇಟ್ಟುಕೋ, ಇನ್ನು ಬೇಕಾದರೆ ತೆಗೆದುಕೋ, ನಾಳೆ ನಾನು ಬರುತ್ತೇನೆ. ಕವಿತಾ ತುಂಬ ಖುಷಿಯಾದಳು. ಸುರೇಶನು ಕವಿತಾಳನ್ನು ಅಪ್ಪಿ ಹೇಳಿದನು, ನಿನ್ನನ್ನು ನೀನು ಚೆನ್ನಾಗಿ ನೋಡಿಕೋ. ಕವಿತಾ ಮದುವೆಗೆ ಹೊರಟು ಹೋದಳು. ಮೆಹಂದಿಯ ರಾತ್ರಿ ಕವಿತಾಳ ಅತ್ತೆಯ ಮಗಳು ಸಹ ಮದುವೆಗೆ ಬಂದಿದ್ದರು. ಡ್ಯಾನ್ಸ್ ಸಹ ಮಾಡಿದರು. ತುಂಬ ಎಂಜಾಯ್ ಸಹ ಮಾಡಿದರು. ಮದುವೆಯ ದಿಬ್ಬಣ ಹುಡುಗಿಯ ಮನೆಗೆ ತಲುಪಿದಾಗ ಅಲ್ಲಿ ತುಂಬ ಮಳೆಯಾಗುತ್ತಿತ್ತು. ಬೀದಿಯಲ್ಲಿ ತುಂಬ ಕೆಸರಾಗಿತ್ತು. ಕವಿತಾ ಕಾಲು ಜಾರಿ ಬಿದ್ದಳು. ಬೀಳುತ್ತಲೇ ಅವಳ ಹೊಟ್ಟೆಗೆ ಏಟು ಬಿತ್ತು. ಅವಳು ಜೋರಾಗಿ ಅಳತೊಡಗಿದಳು. ತಕ್ಷಣ ಕವಿತಾಳನ್ನು ಹಾಸ್ಪಿಟಲ್ಗೆ ದಾಖಲಿಸಲಾಯಿತು. ಸುರೇಶ್ನಿಗೆ ಕಾಲ್ ಮಾಡಿ ಕವಿತಾಳ ಬಗ್ಗೆ ತಿಳಿಸಲಾಯಿತು. ಸುರೇಶನು ಗಾಬರಿಗೊಂಡ ಮತ್ತು ಬೇಗ ಹಾಸ್ಪಿಟಲ್ಗೆ ಓಡಿ ಬಂದ. ಕವಿತಾಳನ್ನು ಎಮರ್ಜೆನ್ಸಿ ವಾರ್ಡ್ಗೆ ಸೇರಿಸಲಾಗಿತ್ತು. ಸುರೇಶ್ನ ತುಂಬ ಗಾಬರಿಗೊಂಡಿದ್ದನು. ಹೆದರಿಕೆಯಿಂದ ಅವನ ಎದೆ ಡವಗುಡುತ್ತಿತ್ತು. ಅವನು ಬಾಯಿಯಲ್ಲಿ ಈಶ್ವರನ ಮಂತ್ರ ಪಠಿಸುತ್ತಿದ್ದನು. ಬೇರೆ ಎಲ್ಲರೂ ಮದುವೆಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದರು. ಆದರೆ ಇಲ್ಲಿ ಸುರೇಶನು ತುಂಬ ಚಿಂತೆಗೊಳಗಾಗಿದ್ದನು.
ಸ್ವಲ್ಪ ಹೊತ್ತಿನಲ್ಲಿ ಡಾಕ್ಟರ್ ಹೊರಬಂದು ಸುರೇಶನಿಗೆ ಸಾರಿ ಹೇಳುತ್ತಾ ಅಂದರು. ಸಾರಿ, ನಿಮ್ಮ ಮಗುವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಸುರೇಶ್ ಆಘಾತಗೊಂಡು ಕುರ್ಚಿಯ ಮೇಲೆ ಕುಳಿತ. ಹೇ ಭಗವಂತ ಎನ್ನುತ್ತಾ ಧೈರ್ಯ ಮಾಡಿ ವಾರ್ಡ್ ಕಡೆ ಓಡಿ ಬಂದನು. ಕವಿತಾ ಅಳುತ್ತಿದ್ದಳು. ಸುರೇಶ್ನನ್ನು ನೋಡುತ್ತಿದ್ದಂತೆ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದಳು. ಸುರೇಶ್ ಅವಳ ಬಳಿ ಕುಳಿತು ಅವಳ ತಲೆಯನ್ನು ನೇವರಿಸಿದನು. ಏನೂ ಆಗಿಲ್ಲ, ಅಳುವುದನ್ನು ನಿಲ್ಲಿಸು. ಅಷ್ಟೇ, ದೇವರ ಇಚ್ಛೆ ಹಾಗೆ ಇತ್ತು ಅಂದುಕೊಳ್ಳೋಣ. ಅಳಬೇಡ, ಸುಮ್ಮನಾಗು. ಆಗಲೂ ಕವಿತಾ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಮತ್ತು ಹೇಳಿದಳು, ಸುರೇಶ್, ನನ್ನನ್ನು ಕ್ಷಮಿಸಿ, ನನ್ನಿಂದ ತಪ್ಪಾಗಿದೆ. ಸುರೇಶನು ಕಣ್ಣೀರಿನಿಂದ ಒದ್ದೆಯಾದ ಅವಳ ರೆಪ್ಪೆಗಳನ್ನು ಚುಂಬಿಸುತ್ತಾ ಹೇಳಿದನು. ಅರೆ ಚಿನ್ನ, ಇದಕ್ಕೆಲ್ಲ ಅಳಬಾರದು. ದೇವರ ಇಚ್ಛೆಯಂತೆ ಆಗಿದೆ. ಸುಮ್ಮನಾಗು, ಅಳಬೇಡ ಎಂದು ಸಮಾಧಾನಪಡಿಸಿದನು. ಕವಿತಾಳಿಗೆ ಮಗುವನ್ನು ಕಳೆದುಕೊಳ್ಳಲು ತಾನೇ ಕಾರಣ ಎಂದು ಅಪರಾಧಿ ಭಾವ ಮೂಡಿತ್ತು. ಸುರೇಶ್ ಕವಿತಾಳನ್ನು ಕರೆದುಕೊಂಡು ಮನೆಗೆ ಹೊರಟ. ಮದುವೆ ಮುಗಿಯಿತು. ಎಲ್ಲರೂ ಮನೆಗೆ ಬಂದರು. ಕವಿತಾ ತನ್ನನ್ನು ತಾನೇ ಬೈದುಕೊಳ್ಳುತ್ತಿದ್ದಳು. ಸುರೇಶ್ ನನ್ನನ್ನು ತಡೆದರೂ ನಾನೇ ಮದುವೆಗೆ ಹೋಗಬೇಕೆಂದು ಒತ್ತಾಯಿಸಿದೆ. ಅವರ ಮಾತನ್ನು ಕೇಳಿದ್ದರೆ ಬಹುಶಃ ನಾನು ನನ್ನ ಮಗುವನ್ನು ಕಳೆದುಕೊಳ್ಳುತ್ತಿರಲಿಲ್ಲ. ಸುರೇಶ್ನಿಗೆ ಅನಿಸಿತ್ತು, ಕವಿತಾ ತನ್ನನ್ನು ತಾನು ಮನದಲ್ಲೇ ಬೈದುಕೊಳ್ಳುತ್ತಿದ್ದಾಳೆ ಎಂದು. ಆಗ ಸುರೇಶ್ ತಿಳಿಸಿ ಹೇಳಿದ, ಅರೆ ಹುಚ್ಚಿ, ನಿನಗೆ ನೀನು ಬೈದುಕೊಳ್ಳಬೇಡ. ಇದೆಲ್ಲ ದೇವರ ಇಚ್ಛೆ. ದೇವರು ಮನಸ್ಸು ಮಾಡಿದರೆ ಆದಷ್ಟು ಬೇಗನೆ ನಮಗೆ ಇನ್ನೊಂದು ಮಗು ಆಗುವುದು. ಕವಿತಾ ಸುರೇಶ್ ಕಣ್ಣನ್ನು ನೋಡಿ ಹೇಳಿದಳು. ಸುರೇಶ್, ನೀವು ಎಷ್ಟು ಒಳ್ಳೆಯವರು. ನನಗೆ ಒಂದು ಮಾತನ್ನು ಬೈದೆ. ಸುರೇಶ್ ಮುಗುಳ್ನಕ್ಕು ದೀರ್ಘ ಉಸಿರನ್ನು ತೆಗೆದುಕೊಂಡನು. ಹೀಗೆ 1 ವರ್ಷದ ನಂತರ ಅವರಿಗೆ ಇನ್ನೊಂದು ಮಗು ಆಯಿತು. ಎಲ್ಲರೂ ತುಂಬ ಖುಷಿಯಾದರು. ಆದರೆ ಜೀವನದಲ್ಲಿ ಒಳ್ಳೆಯ ದಿನಗಳು ಕೆಟ್ಟ ದಿನಗಳು ಬರುತ್ತಲೇ ಇರುತ್ತವೆ. ಆದರೆ ಸಮಯಕ್ಕೆ ತಕ್ಕಂತೆ ಹೊಂದಿಕೊಳ್ಳುವವನೇ ಬುದ್ಧಿವಂತ. ಸುರೇಶ್ನ 2 ಅಣ್ಣಂದಿರು ಸುರೇಶ್ನಿಗಿಂತ ಶ್ರೀಮಂತರಾಗಿದ್ದರು. ಅವನ 2 ಅಣ್ಣಂದಿರು ಸ್ವತಃ ಬಿಸ್ನೆಸ್ ಮಾಡಿಕೊಂಡಿದ್ದರು. ಆದರೆ ಸುರೇಶ್ನಿಗೆ ಒಂದು ಚಿಕ್ಕ ಹೋಟೆಲ್ ಇತ್ತು. ಇದರಿಂದ ಅವನು ಚೆನ್ನಾಗಿ ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಕವಿತಾ ಹೇಳಿದಳು, ಮಗುವಿಗೆ ತುಂಬ ಸೆಕೆಯಾಗುತ್ತಿದೆ. ಅದಕ್ಕಾಗಿ ಅದು ಅಳುತ್ತಿದೆ. ನನಗೆ ರೂಮಿನಲ್ಲಿ ಒಂದು ಎಸಿಯನ್ನು ಹಾಕಿಕೊಡಿ. ಸುರೇಶ್ ತಲೆಯ ಮೇಲೆ ಕೈ ಇಟ್ಟುಕೊಂಡ. ಕವಿತಾ, ನಿನಗೇನು ಹುಚ್ಚು ಹಿಡಿದಿದೆಯಾ? ಎಸಿ ತೆಗೆದುಕೊಳ್ಳುವಷ್ಟು ಹಣ ನನ್ನ ಬಳಿ ಇಲ್ಲ. ಕವಿತಾ ತನಗೆ ಎಸಿ ಬೇಕೆಂದು ಹಠ ಹಿಡಿದಿದ್ದಳು. ಸುರೇಶ್ ತನ್ನ ಮಗನನ್ನು ಎದೆಯ ಮೇಲೆ ಮಲಗಿಸಿ ಆಟವಾಡಿಸುತ್ತಿದ್ದ. ಇತ್ತ ಕವಿತಾ ತನಗೆ ಎಸಿ ಬೇಕೆಂದು ಹಠ ಹಿಡಿದಿದ್ದಳು. ಆಗ ಸುರೇಶ್ ಕವಿತಾಳ ಕೈ ಹಿಡಿದು ಎಸಿಯನ್ನು ತರೋಣ ಎಂದು ಹೇಳಿದ. ತೆಗೆದುಕೋ ಇವನನ್ನು, ಮಲಗಿದ ನನ್ನ ರಾಜಕುಮಾರ ಎಂದು ಮಗನನ್ನು ಕವಿತಾಳ ಕೈಯಲ್ಲಿ ನೀಡಿದ. ಹೀಗೆ 2 ವರ್ಷದ ನಂತರ ಇನ್ನೊಬ್ಬ ಮಗಳು ಜನಿಸಿದಳು. ಅವರು ತುಂಬ ಖುಷಿಯಾದರು. ಕವಿತಾಳ ಒಳ್ಳೆಯ ಕೆಟ್ಟ ಎಲ್ಲ ಆಸೆಗಳನ್ನು ಸುರೇಶ್ ಪೂರೈಸುತ್ತಿದ್ದ. ಆದರೆ ಸಣ್ಣ ಸಣ್ಣ ಮಾತುಗಳಿಗೆ ಅವರಲ್ಲಿ ಜಗಳವಾಗುತ್ತಿತ್ತು. ಮಗನಿಗೆ 4 ವರ್ಷ ತುಂಬಿತ್ತು. ಮಗಳು ಇನ್ನೂ ಚಿಕ್ಕವಳಾಗಿದ್ದಳು. ಸುರೇಶ್ನ ಹೋಟೆಲ್ ಕೆಲಸ ಅಷ್ಟು ಚೆನ್ನಾಗಿ ನಡೆಯುತ್ತಿರಲಿಲ್ಲ. ಸುರೇಶ್ ತುಂಬ ಚಿಂತಿಸುತ್ತಾ ಮನೆಗೆ ಬಂದ. ಅವನ ಮಗ ಅವನ ಲ್ಯಾಪ್ಟಾಪನ್ನು ಒಡೆದು ಹಾಕಿದ್ದ. ಕವಿತಾ ಮೊಬೈಲ್ ನೋಡುತ್ತಿದ್ದಳು. ಸುರೇಶ್ ನೋಡಿದ ಲ್ಯಾಪ್ಟಾಪ್ ತುಂಡಾಗಿತ್ತು. ಸುರೇಶ್ ಕಿರುಚಿ ಹೇಳಿದ, ಕವಿತಾ, ಇದೇನು? ಕವಿತಾ ಹೇಳಿದಳು, ಇದು ನಿಮ್ಮ ಮುದ್ದಿನ ಮಗ ಒಡೆದು ಹಾಕಿದ್ದಾನೆ. ಸುರೇಶ್ ಮೊದಲೇ ಕೋಪದಲ್ಲಿದ್ದ. ಕವಿತಾಳಿಗೆ ಬೈಯುತ್ತಾ ಹೇಳಿದ, ನಿನ್ನ ತಲೆ ಸರಿ ಇಲ್ಲವಾ? ಇದರಲ್ಲಿ ನನ್ನ ಪೂರ್ತಿ ಡೇಟಾ ಇತ್ತು. ನಿನ್ನ ತಲೆ ಕೆಟ್ಟಿದೆಯಾ? ಹೋಗಿ ಊಟ ತೆಗೆದುಕೊಂಡು ಬಾ. ಕವಿತಾ ಕೋಪದಿಂದ ಹೇಳಿದಳು. ಸುರೇಶ್, ನಾನು ಕೆಲಸದಾಕೆ ಅಲ್ಲ. ಇಡೀ ದಿನ ಮಕ್ಕಳನ್ನು ನಿಭಾಯಿಸುತ್ತೇನೆ ಮತ್ತು ನೀನು ನನ್ನನ್ನು ಹಂಗಿಸುತ್ತೀಯ. ನನಗೆ ಮನೆಯಲ್ಲಿ ಇಡೀ ದಿನ ಎಷ್ಟು ಕೆಲಸವಾಗುತ್ತದೆ ಮತ್ತು ನೀನು ನನಗೆ ನಿಂದಿಸುತ್ತೀಯ. ನನ್ನನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದೀಯ. ಕವಿತಾ ಊಟ ತೆಗೆದುಕೊಂಡು ಬಂದಳು. ಬದನೆಕಾಯಿಯನ್ನು ಮಾಡಿದಳು. ಸುರೇಶ್ ಅದನ್ನು ನೋಡಿ ಕಿರುಚಿ ಹೇಳಿದ, ನಿನ್ನ ತಲೆ ಕೆಟ್ಟಿದೆಯಾ? ಎಷ್ಟು ಬಾರಿ ಹೇಳಲಿ ನಾನು ಬದನೆಕಾಯಿ ತಿನ್ನುವುದಿಲ್ಲವೆಂದು. ಸುರೇಶ್ ಊಟವನ್ನು ದೂರ ತಳ್ಳಿದನು ಮತ್ತು ಎದ್ದು ಹೊರಗೆ ನಡೆದನು. ಅಷ್ಟರಲ್ಲಿ ಮಗು ಗಾಜಿನ ಗ್ಲಾಸನ್ನು ಒಡೆದು ಹಾಕಿತ್ತು. ಅದು ಕೈಗೆ ತಾಗಿ ಕೈಯಿಂದ ಸ್ವಲ್ಪ ರಕ್ತ ಬಂದಿತ್ತು. ಕವಿತಾ ಮಗನಿಗೆ 1-2 ಹೊಡೆದಳು. ಮತ್ತೆ ಹೇಳಿದಳು, ಪೂರ್ತಿ ಸೋತು ಹೋಗಿದ್ದೇನೆ ನಿಮ್ಮ ಅಪ್ಪ ಮಗನಿಂದ. ಮಗುವನ್ನು ಎತ್ತಿಕೊಂಡು ಕೋಣೆಗೆ ಹೋಗಿ ಅಳತೊಡಗಿದಳು. 5 ವರ್ಷವಾಯಿತು ಈ ಮನುಷ್ಯನ ಜೊತೆ ಬದುಕುತ್ತಿದ್ದೇನೆ. ನನಗೆ ಸ್ವಲ್ಪವೂ ಗೌರವ ಇಲ್ಲ. ಮಗನ ಗಾಯಕ್ಕೆ ಔಷಧಿ ಹಚ್ಚುತ್ತಾ ಹೇಳಿದಳು. ಅಷ್ಟರಲ್ಲಿ ಮಗು ಹಸುವೆಯಿಂದ ಅಳುತ್ತಿತ್ತು. ಮಗುವನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡಳು. ಈ ಮನುಷ್ಯ ಹೀಗೆ ನಡೆದುಕೊಂಡರೆ ಬದುಕುವುದು ತುಂಬ ಕಷ್ಟ. ಸುರೇಶ್ ರಾತ್ರಿ ಪೂರ್ತಿ ಮನೆಗೆ ಬಂದಿರಲಿಲ್ಲ. ಕವಿತಾ ಫೋನ್ ಮಾಡಿ ಅವಳ ಅಮ್ಮನಿಗೆ ಹೇಳಿದಳು, ಸುರೇಶ್ ಇತ್ತೀಚೆಗೆ ಖರ್ಚಿಗಾಗಿ ಹಣ ನೀಡುತ್ತಿಲ್ಲ, ಸರಿಯಾಗಿ ಮಾತನಾಡುತ್ತಿಲ್ಲ, ಯಾವಾಗಲೂ ಬೈಯುತ್ತಿರುತ್ತಾನೆ. ಸರಿ, ನಾವು ಅವನೊಂದಿಗೆ ಮಾತನಾಡುತ್ತೇವೆ. ನಂತರ ಸುರೇಶ್ನಿಗೆ ಅರ್ಥವಾಯಿತು, ನಾನು ಕವಿತಾಳೊಂದಿಗೆ ಸರಿಯಾಗಿ ನಡೆದುಕೊಂಡಿಲ್ಲ. ಇವತ್ತು ಮನೆಗೆ ಹೋಗಿ ಅವಳಿಗೆ ಸಾರಿ ಕೇಳಬೇಕು. ಮನೆಗೆ ಬಂದು ನೋಡುತ್ತಾನೆ, ಮನೆಯಲ್ಲಿ ಕವಿತಾಳ ತಂದೆ ತಾಯಿ ತಾತ ಎಲ್ಲರೂ ಬಂದು ಕುಳಿತಿದ್ದರು. ಸುರೇಶ್ ಕವಿತಾಳ ಕಡೆ ನೋಡಿದ. ಕವಿತಾ ಮೌನವಾಗಿದ್ದಳು. ಅವರಿಗೆ ನಮಸ್ಕರಿಸಿದ. ನಂತರ ಮಾತು ಶುರುವಾಯಿತು. ಕವಿತಾಳ ತಾಯಿ ಜೋರಾಗಿ ಹೇಳಿದಳು, ಯಾಕೆ ಮಗನೇ, ನೀನು ಕವಿತಾಳಿಗೆ ಹಣ ನೀಡುವುದಿಲ್ಲ? ಯಾಕೆ ಅವಳಿಗೆ ಬೈಯುತ್ತಾ ಇರುತ್ತಿ? ಸುರೇಶ್ನಿಗೆ ತುಂಬ ಕೋಪ ಬಂತು. ಇದು ನಮ್ಮ ಮನೆಯ ವಿಷಯ, ನಾವಿಬ್ಬರೇ ಅದನ್ನು ಪರಿಹರಿಸಬಹುದಿತ್ತು. ಸುರೇಶ್ ಕೋಪದಿಂದ ಹೇಳಿದ, ನಾನು ಅವಳಿಗೆ ಎಲ್ಲವನ್ನೂ ಕೊಡುತ್ತೇನೆ. ಅವಳು ಕೇವಲ ನಾಟಕವಾಡುತ್ತಿದ್ದಾಳೆ. ಕವಿತಾಳಿಗೂ ಸಿಟ್ಟು ಬಂತು. ಅವಳು ಸಿಟ್ಟಿನಲ್ಲಿ ಹೇಳಿದಳು, ಎಷ್ಟು ಕೊಡುತ್ತೀರಿ? ತಿಂಗಳಿಗೆ 10,000 ಕೊಡುತ್ತೀರಿ. ಅದು ಮಕ್ಕಳ ಹಾಲಿಗೂ ಸಾಕಾಗುವುದಿಲ್ಲ. ನಿನ್ನ ಮಕ್ಕಳ ಖರ್ಚನ್ನು ನಾನೇ ನೋಡಿಕೊಳ್ಳುತ್ತೇನೆ.
ಸಾಕು, ಜಾಸ್ತಿ ಆಯಿತು ಎಂದು ಸುರೇಶ್ ಎಲ್ಲರ ಮುಂದೆ ಕವಿತಾಳ ಕೆನ್ನೆಗೆ ಹೊಡೆದನು. ಕವಿತಾಳ ತಾಯಿಗೆ ಸಹಿಸಲಾಗಲಿಲ್ಲ. ಕವಿತಾಳನ್ನು ಮತ್ತು ಮಕ್ಕಳನ್ನು ತನ್ನ ಜೊತೆ ಕರೆದುಕೊಂಡಳು. ಕವಿತಾ ಅಳುತ್ತಿದ್ದಳು. ಸುರೇಶ್ ಕೂಡ ಅವರನ್ನು ತಡೆಯಲಿಲ್ಲ. ಕವಿತಾ ಕೋಪ ಮಾಡಿಕೊಂಡು ಹೊರಟು ಹೋದಳು. ಕವಿತಾಳ ಕೆನ್ನೆಗೆ ಜೋರಾಗಿ ಹೊಡೆದಿದ್ದರಿಂದ ಕೆನ್ನೆ ಮೇಲೆ ಗುರುತು ಮೂಡಿತು. ಅವಳ ಅಮ್ಮ ಅಳುತ್ತಿದ್ದಳು. ಇದಕ್ಕೂ ಮೊದಲು ಈ ಕಿಡಿಗೇಡಿ ನನ್ನ ಮಗಳಿಗೆ ಎಷ್ಟು ಹೊಡೆದಿರಬಹುದು ಎಂದು ಗೊಣಗಿಕೊಂಡಳು. ಕೆಲಸದ ಕೊರತೆಯಿಂದಾಗಿ ಸುರೇಶ್ ತನ್ನ ಹೋಟೆಲ್ ಬಗ್ಗೆ ಮೊದಲೇ ಚಿಂತೆ ಮಾಡುತ್ತಿದ್ದ. ಈಗ ಅದು ಸಮಸ್ಯೆಯಾಗಿ ಪರಿಣಮಿಸಿದೆ. ಕವಿತಾ ತನ್ನ ಹೆತ್ತವರ ಮನೆಯಲ್ಲಿದ್ದಳು. ಸುರೇಶ್ ಇಲ್ಲೇ ಇದ್ದು ಮನೆಯಲ್ಲಿ ಬೇಸರಗೊಂಡಿದ್ದ. ಸುರೇಶ್ನ ಪರಿಸ್ಥಿತಿ ತುಂಬ ಕೆಟ್ಟದ್ದಾಗಿತ್ತು. ಅವನ ಹೋಟೆಲನ್ನು ಮಾರಬೇಕಾಯಿತು. 2 ತಿಂಗಳು ಕಳೆಯಿತು. ಅಹಂನಿಂದಾಗಿ ಇಬ್ಬರು ಒಬ್ಬರಿಗೊಬ್ಬರು ಮಾತನಾಡಲಿಲ್ಲ. ಸುರೇಶ್ ಹೇಳಿದ, ಸ್ವತಃ ಅವಳೇ ಹೋಗಿದ್ದಾಳೆ, ಅವಳೇ ಬರಲಿ. ಕವಿತಾಳು ಹಠ ಹಿಡಿದಿದ್ದಳು. ಕರೆದುಕೊಂಡು ಹೋಗಲು ಬಂದರೆ ಮಾತ್ರ ಹೋಗುತ್ತೇನೆ ಎಂದು ದಿನ ಕಳೆಯುತ್ತಾ 8 ತಿಂಗಳು ಕಳೆದು ಹೋಯಿತು. ಇಬ್ಬರ ಮಧ್ಯೆ ಯಾವುದೇ ಚರ್ಚೆ ಇರಲಿಲ್ಲ. ಸುರೇಶ್ನ ಒಬ್ಬ ಗೆಳೆಯ ಹೇಳಿದ, ನೀನು ವಿದೇಶಕ್ಕೆ ಹೋಗಲು ಬಯಸುವುದಾದರೆ ನನ್ನ ಬಳಿ ಒಂದು ವೀಸಾ ಇದೆ. ಸುರೇಶ್ನ ಪರಿಸ್ಥಿತಿ ತುಂಬ ಕೆಟ್ಟದ್ದಾಗಿತ್ತು. ಸುರೇಶ್ ವಿದೇಶಕ್ಕೆ ಹೊರಟು ಹೋದ. ಅವನ ನಂಬರ್ ಕೂಡ ಬಂದಾಗಿತ್ತು. 1 ವರ್ಷ ಕಳೆಯಿತು. ಇಬ್ಬರು ಪರಸ್ಪರ ಮಾತನಾಡಲಿಲ್ಲ. ಕವಿತಾ ಮಕ್ಕಳ ಹಾಲು ಮತ್ತು ಇತರ ಖರ್ಚಿಗಾಗಿ ಅವಳ ಅಣ್ಣನಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದಳು. ಅಣ್ಣನಾದರೂ ಎಲ್ಲಿಯವರೆಗೆ ಖರ್ಚು ಮಾಡಲು ಸಾಧ್ಯ? ಅವರಿಗೂ ಮಕ್ಕಳಿದ್ದರು. ಕವಿತಾಳ ಮಕ್ಕಳು ಯಾವುದಾದರೂ ನಷ್ಟವನ್ನು ಮಾಡಿದರೆ ಅಥವಾ ಯಾವುದಾದರೂ ವಸ್ತುವನ್ನು ಒಡೆದರೆ ಕವಿತಾಳ ಅತ್ತಿಗೆಯಿಂದ ಅವಳು 1000 ಮಾತುಗಳನ್ನು ಕೇಳಬೇಕಾಗಿತ್ತು. ಕವಿತಾ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದಳು. ಅವಳು ತಾನೇ ಏನು ಮಾಡುತ್ತಾಳೆ? ಅವಳು ಯಾರಿಗೂ ಏನು ಹೇಳುವಂತೆ ಇರಲಿಲ್ಲ. ಆ ದಿನ ದೀಪಾವಳಿಯಾಗಿತ್ತು. ಕವಿತಾ ಹೇಳಿದಳು, ಅಣ್ಣ, ಮಕ್ಕಳಿಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು, ಸ್ವಲ್ಪ ಹಣ ಇದ್ದರೆ ಕೊಡು. ಇವಳ ಅತ್ತಿಗೆ ಹೇಳಿದಳು, ನಮ್ಮ ಬಳಿ ಬಿಟ್ಟಿ ಖರ್ಚಿಗೆ ಹಣವಿಲ್ಲ. ಆ ವ್ಯಕ್ತಿಯೊಂದಿಗೆ ಬದುಕಲು ಸಾಧ್ಯವಾಗದಿದ್ದರೆ ಡಿವೋರ್ಸ್ ನೀಡಿ ಇನ್ನೊಂದು ಮದುವೆಯಾಗು ಮತ್ತು ಇಲ್ಲಿಂದ ಹೊರಟು ಹೋಗು. ಕವಿತಾ ಆ ದಿನ ತುಂಬ ಅತ್ತಳು. ಅವಳಿಗೆ ಈಗ ಅರ್ಥವಾಗಿತ್ತು ಸುರೇಶ್ ತನ್ನ ತಲೆಯ ಮೇಲಿನ ಕಿರೀಟವಾಗಿದ್ದ ಎಂದು. ಸುರೇಶ್ ಕೂಡ ದುಬೈನಲ್ಲಿ ತನ್ನ ಮಕ್ಕಳನ್ನು ನೆನೆದು ಅಳುತ್ತಿದ್ದ. ಮತ್ತು ಆ ಕಡೆ ಕವಿತಾಳ ಅಣ್ಣ ಈ ಕವಿತಾಳಿಗಾಗಿ ಒಬ್ಬ ಹುಡುಗನನ್ನು ನೋಡಿದ್ದ. ಅವನ ಪತ್ನಿ ತೀರಿ ಹೋಗಿದ್ದಳು. ಅವನಿಗೆ 4 ಮಕ್ಕಳಿದ್ದರು. ಅವಳ ಅಣ್ಣನು ಕವಿತಾಳಿಗೆ ಹೇಳಿದ, ಸಾಕು, ಸುರೇಶ್ನಿಗೆ ಡಿವೋರ್ಸ್ ನೀಡು ಮತ್ತು ಇವನನ್ನು ಮದುವೆಯಾಗಿ ಅವನ ಮನೆ ಸೇರಿಕೊ. ಕವಿತಾಳ ಕಣ್ಣಿಂದ ಕಣ್ಣೀರು ಸುರಿಯುತ್ತಿತ್ತು ಮತ್ತು ತಕ್ಷಣ ಮೊಬೈಲ್ ತೆಗೆದುಕೊಂಡಳು. ಸುರೇಶ್ನಿಗೆ ಫೋನ್ ಮಾಡಿದಳು. ಆದರೆ ನಂಬರ್ ಸ್ವಿಚ್ ಆಫ್ ಬರುತ್ತಿತ್ತು. ಕವಿತಾ ಅಳುತ್ತಿದ್ದಳು. ನನಗೆ ಸುರೇಶ್ ಬಳಿ ಹೋಗಬೇಕು. ನಾನು ಯಾರನ್ನೂ ಮದುವೆಯಾಗುವುದಿಲ್ಲ. ಮತ್ತೊಂದೆಡೆ ಸುರೇಶ್ನ ಹೃದಯವು ಚಡಪಡಿಸುತ್ತಿತ್ತು. ನನ್ನ ಕವಿತಾ ತುಂಬ ಮುಗ್ಧೆ ಎಂದುಕೊಳ್ಳುತ್ತಿದ್ದ. ಸಣ್ಣ ತಪ್ಪಿಗೆ ಕೋಪ ಮಾಡಿಕೊಂಡು ಹೋದಳು. ನಾನೇ ಅವಳಲ್ಲಿ ಕ್ಷಮೆ ಕೇಳುತ್ತೇನೆ. ಅವನು ಟಿಕೆಟ್ ಬುಕ್ ಮಾಡಿ ಭಾರತಕ್ಕೆ ವಾಪಸ್ ಬಂದ. ಕವಿತಾ ಅಳುತ್ತಾ ತನ್ನ ಪಾಪ ಮತ್ತು ತಪ್ಪುಗಳಿಗಾಗಿ ದೇವರಲ್ಲಿ ಕ್ಷಮೆ ಕೇಳುತ್ತಿದ್ದಳು. ದೇವರೇ, ನನ್ನನ್ನು ಕ್ಷಮಿಸು. ನನ್ನ ಸುರೇಶ್ನನ್ನು ನನಗೆ ವಾಪಸ್ ಕೊಡು. ರಾತ್ರಿಯೆಲ್ಲ ಅಳುತ್ತಿದ್ದಳು. ಬೆಳಿಗ್ಗೆ ಅವಳು ಮಗಳಿಗೆ ನಾಷ್ಟ ಮಾಡಿಸುತ್ತಿದ್ದಳು. ಬಾಗಿಲ ಕರೆಗಂಟೆ ಬಾರಿಸಿತು. ಅವಳ ಅತ್ತಿಗೆ ಬಾಗಿಲು ತೆರೆದು ನೋಡಿದಳು. ಸುರೇಶ್ ನಿಂತಿದ್ದನು. ಸುರೇಶ್ ಮೇಲೆ ಕವಿತಾಳ ಕಣ್ಣು ಬಿತ್ತು. ಕೈಯಲ್ಲಿದ್ದ ಹಾಲಿನ ಕಪ್ಪನ್ನು ಬಿಸಾಡಿ ಸುರೇಶ್ ಬಳಿಗೆ ಹೋಗಿ ಅವನ ಕಾಲಿಗೆ ಬಿದ್ದ ಜೋರಾಗಿ ಅಳತೊಡಗಿದಳು. ಸುರೇಶ್, ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತೇನೆ. ನನ್ನನ್ನು ಕ್ಷಮಿಸು. ಸುರೇಶ್ ಕವಿತಾಳ ಕಣ್ಣೀರನ್ನು ಒರೆಸಿ, ನೀನು ಕೂಡ ನನ್ನನ್ನು ಕ್ಷಮಿಸು. ನಾನು ಕೋಪದಲ್ಲಿ ಸ್ವಲ್ಪ ಜಾಸ್ತಿ ಮಾತನಾಡಿದೆ. ಸುರೇಶ್ ಮಕ್ಕಳನ್ನು ತಬ್ಬಿಕೊಂಡು ಮುದ್ದಾಡಿದ. ಕವಿತಾ ಅಣ್ಣ ಮತ್ತು ಅತ್ತಿಗೆಯ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೆಮ್ಮೆಯಿಂದ ಹೇಳಿದಳು, ನನ್ನ ಜೊತೆ ನನ್ನ ದೇವರು, ನನ್ನ ಪ್ರಿಯತಮನಿದ್ದಾನೆ. ನಿಮಗೆಲ್ಲ ತುಂಬ ತುಂಬ ಥ್ಯಾಂಕ್ಸ್. ಅವಳು ಸುರೇಶ್ ಜೊತೆ ಮನೆಗೆ ವಾಪಸ್ ಬಂದಳು. ಇಬ್ಬರು ಖುಷಿಯಿಂದ ಎಲ್ಲವನ್ನು ಮರೆತು ಬದುಕತೊಡಗಿದರು. ಅವರು ಈ ಸಮಾಜಕ್ಕೆ ಹೇಳುವುದೇನೆಂದರೆ, ಸಂಬಂಧಗಳಿಂದ ದೂರ ಹೋಗುವುದು ತುಂಬ ಸುಲಭ, ಆದರೆ ದೂರವಾದ ಮೇಲೆ ಬದುಕುವುದು ತುಂಬ ಕಷ್ಟ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.